ಬಟ್ ಆದ್ರೂ ಶಾರ್ಟ್ ಮೂವೀಸ್ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಬೈತಾರೆ. ಆ ಒಂದು ಮೇಕಪ್ ಬ್ರಷ್ ಎತ್ಕೊಂಡಿದ್ದಕ್ಕೆ ಏನ್ ಮೇಡಮ್ ಆಕ್ಟಿಂಗು, ಅಯ್ಯೋ ದೇವ್ರೆ. ಸರಿ ಆಯ್ತು ಬಿಡಿ, ಇವಾಗ ನೀವು ಇವ್ರು ಪ್ರಪೋಸ್ ಮಾಡಬೇಕು, ಬಟ್ ನೀವು ಒಪ್ಕೋಬೇಕು. ಹೌದಾ? ಪಾರ್ಕಲ್ಲಿ ಕೂತಿರ್ತಾರೆ ಗೌರವ್ ಅವರು, ನೀವು ಇದೇ ಥರ ಫಾಲೋ ಮಾಡ್ತಾ ಇರ್ತೀರಾ, ಹೇಳಬೇಕು ಅಂದ್ಕೊಂಡಿರ್ತೀರಾ. ಅವರು ನೀವು ಬಂದು ಪ್ರಪೋಸ್ ಮಾಡಬೇಕು, ನಿಮ್ಮ ರಿಯಾಕ್ಷನ್ ಓಕೆ ಹೆಂಗಾದರೂ ಹೇಳಿ ಪರವಾಗಿಲ್ಲ. ರೆಡಿ? ಫುಲ್ ಆಟಿಟ್ಯೂಡ್ ಇರುತ್ತೆ. ಇವಾಗ ಫುಲ್ ರೆಡಿ. ಕ್ಯೂಟ್ ಆಗಿದ್ದೀರಾ ನೀವು. ಗೊತ್ತು ಎಲ್ಲರಿಗೂ. ಕಳ್ಳ ಕಳ್ಳ ಅಲ್ಲ ಅಲ್ಲ, ನೀವು ಕ್ಯೂಟೆಸ್ಟ್ ನೀವು. ಆ್ಯಂಡ್ ನೀವು ನೋಡೋಕೆ ಯಾರ ಥರ ಇದ್ದೀರಾ ಗೊತ್ತಾ ಹೇಳ? ಹೇಳಿ. ಅಮೂಲ್ ಬೇಬಿ ಥರನೇ ಇದ್ದೀರಾ. ಯಾರದು? ಅಮೂಲ್ ಬೇಬಿ. ಕುಚ್ಚು 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 ಥರ ಕ್ಯೂಟ್ ಆಗಿದ್ದೀರಾ ಅಂತ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಯಾವ ಸೈಡೆ ನಾನು ನಿಮ್ಗೆ ಏನೋ ಒಂದು ವಿಷಯ ಹೇಳಬೇಕು. ಹೇಳಿ. ನೀವು ಅಕ್ಸೆಪ್ಟ್ ಮಾಡ್ತೀರಾ? ಈ ವಿಷಯನೇ ಹೇಳಿಲ್ಲ, ಅಕ್ಸೆಪ್ಟ್ ಮಾಡ್ತೀರಾ ಅಂದರೆ? ನಾನು ನಿಮ್ಮನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಫಾಲೋ ಮಾಡ್ತಾನೆ ಇರ್ತೀನಿ. ನೀವು ಏನಾದರೂ ಪೋಸ್ಟ್ ಹಾಕಿದರೆ ಐಲ್ ಬಿ ಫಾಲೋಯಿಂಗ್, ಆ್ಯಂಡ್ ನಿಮ್ಮ ಎಲ್ಲ ಪೋಸ್ಟ್ಗೂ ಲೈಕ್ ಮಾಡ್ತೀನಿ ಆ್ಯಂಡ್ ಕಮೆಂಟ್ ಹಾಕ್ತೀನಿ. ನೀವು ಯಾಕೆ ನನಗೆ ರಿಪ್ಲೈನೇ ಮಾಡಲ್ಲ? ತುಂಬ ಜನ ಮಾಡ್ತಾ ಇರ್ತಾರೆ ಅದಕ್ಕೆ. ಬಟ್ ನನಗೆ ಮಾಡಿ ಪ್ಲೀಸ್. ನಿಮ್ಮ ಹೆಸರೇ ಗೊತ್ತಾಗಲಿಲ್ಲ. ನನ್ನ ಹೆಸರು ಶ್ರೀಭವ್ಯ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮಲ್ಲಿದೆ, ದಯವಿಟ್ಟು ಫಾಲೋ ಬ್ಯಾಕ್ ಮಾಡಿ. ಶ್ರೀಭವ್ಯ ಅಫಿಷಿಯಲ್ ಅಂತ ಮನೇಲಿ ಇಟ್ಟಿದ್ದೆ, ಇಲ್ಲ ನೀವು ಇಟ್ಕೊಂಡು? ಇಲ್ಲ, ನಾನೇ ಇಟ್ಕೊಂಡಿದ್ದು ಅಫಿಷಿಯಲ್ ಆಗಿರೋಣ ಅಂತ. ಫಾಲೋ ಬ್ಯಾಕ್ ಮಾಡಿ ಪ್ಲೀಸ್. ಆ್ಯಂಡ್ ನನಗೇನೋ ಒಂದು ವಿಷಯ ಹೇಳಬೇಕು ಅಂತ ಹೇಳಿದ್ನಲ್ಲ, ಅದನ್ನು ಡಿ ಎಮ್ ಮಾಡಲ ಇಲ್ಲೇ ಹೇಳ? ಇಲ್ಲೇ ಹೇಳಿ, ಪರವಾಗಿಲ್ಲ. ನನಗೆ ನೀವಂದರೆ ತುಂಬ ಇಷ್ಟ ನನಗೆ. ಹೌದಾ? ಸೊ ನಿಮ್ಮ ಒಪಿನಿಯನ್ ಹೇಳ್ತೀರಾ? ಇವಾಗ ನ್ಯೂ ಇಯರಿಗೆ ಸಂಬಂಧಪಟ್ಟಂಗೆ ಹೇಳೋಣ. ಇಲ್ಲಿವರೆಗೂ ಹೆಂಗಿತ್ತು ನಿಮ್ಮ ಲೈಫು, ಮುಂದೆ ಹೆಂಗಿರಬೇಕು ಆ ರೀತಿ ರ್ಯಾಪಿಡ್ ರೌಂಡು. ಇವಾಗ ಮುಂದಿನ ವರ್ಷ ನೀವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದೊಂದು ಗುಡ್ ಹ್ಯಾಬಿಟ್. ಇಂಪ್ರೂವ್ ಅಂದರೆ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ನೆಗೆಟಿವ್ ಯಾವುದು. ಲಾಸ್ಟ್ ಇಯರ್ ಅದನ್ನೇ ಮಾಡಿದೆ ಅಂದೆ ನೀನು. ಅದೇ ಎವ್ರಿ ಇಯರ್ ಅದು ಮಾಡಿದ್ರೆ ನೀನು ಒಳ್ಳೇದಾಗ್ತೀಯ ಅಂತ ಅದು ಅರ್ಥ. ಅದೇ ನೆಗೆಟಿವಿಟಿನ ಜಾಸ್ತಿ ದೂರ ಇಟ್ಟು ಅದನ್ನು ತುಂಬ ದೊಡ್ಡದಾಗಿ ನೋಡ್ದಿರಾ ಚಿಕ್ಕದ ಥರ ನೋಡ್ಬಿಟ್ಟು ಪಾಸಿಟಿವಿಟಿನ ಜಾಸ್ತಿ ಸ್ಪ್ರೆಡ್ ಮಾಡಬೇಕು. ಆ್ಯಂಡ್ ಮೈಂಡಲ್ಲೂ ಅಷ್ಟೇ ಪಾಸಿಟಿವ್ ವೈಬ್ಸ್ನೇ ಕ್ಯಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅದೇ ಅಂದರೆ ಎರಡೂ ಬಂತಿದ್ದು, ಒಂದು ಬ್ಯಾಡ್ ಏನು ಬಿಡಬೇಕು, ಗುಡ್ ಏನು ಅಂತ. ಹೌದು. ನೀವು ಮೇಡಮ್ ಆ್ಯಕ್ಟಿಂಗ್ ಇಂಪ್ರೂವ್ ಮಾಡ್ಕೊಬೇಕು ಅಂತ. ಬಿಡೋದಾದರೆ ನೆಗೆಟಿವ್ದು ಒಂದು ಪಾಯಿಂಟ್ ಬಿಡಬೇಕು ಅನ್ನೋದು. ಅಲ್ಲ, ನಾನು ಹೇಳಿದ್ದೆ ಅವ್ನು ಹೇಳಂಗಿಲ್ಲ. ಓಕೆ, ನೆಗೆಟಿವ್ ಅದು ಬಿಡಬೇಕು, ಅದು ಯಾವತ್ತೂ ನಾವು ತಗೊಂಡೇ ಹೋಗಲ್ಲ. ನೆಗೆಟಿವ್ ಪೀಪಲ್ಸ್ಗಳನ್ನ ಹಂಗೆ ತುಂಬ ಟಾಕ್ಸಿಕ್ ಇರ್ತಾರಲ್ಲ, ಜೊತೆಲೇ ಇದ್ಕೊಂಡು ತುಂಬ ಚೆನ್ನಾಗಿದ್ದೀವಿ ಅದ್ಭುತವಾಗಿದ್ದೀವಿ, ನೀವು ಹಂಗೆ ಬ್ರೋ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಆ ಥರವ್ರನ್ನ ಸ್ವಲ್ಪ ಮೇಲೆ. ವೆರಿ ಗುಡ್ ಪಾಯಿಂಟ್. ನಿಮ್ಗೊಂದು ಸೂಪರ್ ಪವರ್ ಅಂತ ಇದ್ದಿದ್ರೆ ಏನು ಮಾಡ್ತಿದ್ರಿ? ಸಿನಿಮಾ ನೋಡ್ಕೊಂಬಂದಿದ್ರಾ? ಸೂಪರ್ ಪವರ್ ಇದ್ದಿದ್ರೆ ಯಾರೆಲ್ಲ ಊಟ ಇಲ್ಲದೆ ತುಂಬ ಕಷ್ಟಪಡ್ತಿದ್ದಾರೋ ಅವ್ರಿಗೆಲ್ಲರಿಗೂ ಲಕ್ಸುರಿಯಸ್ ಆಗಿ ಒಂದು ಲೈಫ್ ಕೊಡ್ತಿದ್ದೆ. ಸೂಪರ್ ಪವರ್ ಅಲ್ಲಿ ಹೆಂಗ್ ಕೊಡ್ತೀಯ ಅದನ್ನ? ಸೂಪರ್ ಪವರ್ ಬಂದರೆ ಎಲ್ರಿಗೂ ನಾನು ಪ್ರೊವೈಡ್ ಮಾಡ್ತಿದ್ದೆ. ಸೂಪರ್ ಪವರ್ ಅಂದ್ರೆ ಓಕೆ, ಏನೋ ಒಂದು ಚೇಂಜಸ್ ಮಾಡಬೇಕು ಅಂತ ಅನ್ಕೊಳ್ಳೋದು. ನಿಮಗೆ ಬಂದರೆ ಮೇನ್ ಅವಳು ಹೇಳ್ಬಿಟ್ಲು. ಸೊ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತೀನಿ. ಹಂಗೆ ಫುಲ್ ಪ್ರೊಡ್ಯೂಸರ್ ಆಗ್ಬಿಡ್ತಿದ್ದ. ಫುಲ್ ಅಂದ್ರೆ ಏನೇನು ಕೇಳಿದ್ರು ಅಂದ್ರೆ ಸಿನಿಮಾ ಬಿಟ್ಟು ಹೋಗೋದೇ ಅಂದ್ರೆ ಇಲ್ಲ. ನಾನು ಹೇಳೋದು ಇವಾಗ ನಾನೊಬ್ಬ ಝೀರೋ, ಅಂದ್ರೆ ನನಗೆ ಸಿನಿಮಾ ರಂಗದಲ್ಲಿ ಯಾರು ಗೊತ್ತಿರಲಿಲ್ಲ. ನಾನು ಬಂದು ಒಂದು ಸ್ಟ್ರಗಲ್ಲು ಆ ಥರ ಪಡ್ತಾ ಇರೋರು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬಿಡ್ತೀನಿ ಆ ಥರ. ಕಲಾವಿದರುಗಳಿಗೆ, ಒಳ್ಳೆ ಕಲೆ ಇರೋರಿಗೆ, ಟ್ಯಾಲೆಂಟ್ ಇರೋರು. ಸರಿ, ಓಕೆ. ಇವಾಗ ಸಾಕು. ಮೂವಿ ಅಂತ ಬಂದರೆ ಯಾವ ಜಾನರ್ ಮೂವಿ ಇಷ್ಟ ಆಗುತ್ತೆ ನಿಮಗೆ? ಡಾರ್ಕ್ ಕಾಮಿಡಿ ಇಷ್ಟ. ಕಾಮಿಡಿ, ರೊಮ್ಯಾಂಟಿಕ್ ಮೂವೀಸು ಇಷ್ಟ ಆಗುತ್ತೆ, ಬಟ್ ನಾನು ಮೇಜರ್ ಆಗಿ ಹ್ಯೂಮರ್ ಇರುವಂತ ಡಾರ್ಕ್ ಕಾಮಿಡಿ. ಆಲ್ಮೋಸ್ಟ್ ಇವ್ರನ್ನ ಸಿನಿಮಾ ಪ್ರೊಫೆಷನ್ ಇಂದ ಬಿಟ್ಟು ಬೇರೆ ಏನಾದ್ರು ಹೇಳ್ತಾರೆ ಅಂತ ಟ್ರೈ ಮಾಡ್ತಿದ್ದೀನಿ. ಗೌರವ್ ಶೆಟ್ಟಿ ಅಂದ್ರೇನೆ ಆರ್ಟಿಸ್ಟ್. ಸೊ ಹಂಗಾಗಿ ಅದೇ ಬಿಟ್ಟು ಬೇರೆ ಯಾವ ಕಡೆನೂ ಯಾವ ಕ್ಷೇತ್ರಕ್ಕೂ ಜಗ್ತಾ ಇಲ್ಲ. ಮೇಡಮ್ ಈಗ ಒಂದು 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಸಿನಿಮಾ ಶೂಟ್ ಮಾಡ್ತಾ ಇದೀವಿ. ಅದು ಬಿಟ್ಟು ಬೇರೆ ಪ್ರಪಂಚನೇ ನೋಡೋಕ್ಕಾಗಲಿಲ್ಲ ನಾನು. ಹಂಗಾಗಿ ಅದೇ ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ ನಾನು. ನಿಮಗೆ ಯಾವ ಜಾನರ್ ಮೂವಿಗಳು ಇಷ್ಟ? ನನಗೆ ರೊಮ್ಯಾಂಟಿಕ್ ಸಿನಿಮಾಗಿಂತ ಲೈಕ್ ಆ್ಯಕ್ಷನ್ ಮೂವಿ ನನಗೆ ಅಷ್ಟು ಪರ್ಸ್ನಲಿ ಇಷ್ಟ ಆಗಲ್ಲ. ನನಗೆ ಲವ್ ಇರಬೇಕು, ಎಮೋಷನ್, ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಆ್ಯಕ್ಷನು ಇಷ್ಟ, ಕಂಪ್ಲೀಟ್ ಅದೇ ಇದ್ರೆ ನಾನು ನಿದ್ದೆ ಮಾಡ್ಬಿಡ್ತೀನಿ. ಅದು ಪರ್ಸ್ನಲಿ ನನ್ನ ಒಪಿನಿಯನ್ ಅದು. ಆ್ಯಂಡ್ ಲವ್ ಇರಬೇಕು, ಒಟ್ಟು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಆ ಥರ ಸಿನಿಮಾಗಳು ಮಾಡೋಕ್ಕೂ ಇಷ್ಟ. ಓಕೆ. ಯಾವುದಾದ್ರೂ ಫೋಬಿಯಾ ಇದೆಯಾ ನಿಮಗೆ? ಅಂದರೆ ಒಂದು ಭಯ, ಸ್ಟೇಜ್ ಫಿಯರು ಆ ಥರ ಇದೆ ಮೇಡಮ್. ಯಾವುದು? ಯೋಚನೆ ಮಾಡಿ. ಸ್ಟೇಜ್ ಫಿಯರು
ಸ್ಟೇಜ್ ಯಾವ್ದಾದ್ರು ಅಂದ್ರೆ ಆಕ್ಟಿಂಗ್ ಮಾಡುವಾಗ ಬರುವಂತ ಸ್ಟೇಜ್ ಫಿಯರ್ ಅಥವಾ ಯಾವುದೋ ಒಂದು ವೇದಿಕೆಗೆ ಹತ್ತೀರಾ ಅವಾಗ ಭಾಷಣ ಮಾಡಕ್ಕಾಗಲ್ಲ ಮೈಕ್ ಕೊಟ್ರೆ ಸಾಕು ಮಾತೇ ನಿಲ್ಸಲ್ಲ ಮೇಡಮ್ ಅಲ್ಲಿ ನನ್ನ ಹಂಗಾದ್ರೆ ಅದು ಸ್ಟೇಜ್ ಫಿಯರ್ ಇದೆ ಅಂತ ಅಂದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನಮ್ಮನ್ನ ಎಲ್ಲಾ ಸ್ಟೇಜಲ್ಲೂ ಒಂದೇ ತರ ನಮ್ಮನ್ನ ನೋಡ್ತಾರೆ ಅನ್ನೋದು ಸುಳ್ಳು. ಸುಳ್ಳು. ಸೊ ಕೆಲವೊಬ್ರು ನಮ್ಮನ್ನ ಪ್ರಾಮುಖ್ಯತೆ ಕೊಟ್ಟು ನಮಗೆ ಮೈಕ್ ಕೊಟ್ಟಾಗ ನಮ್ಮ ಮಾತುಗಳು ಅದೇ ತರ ತೂಕವಾಗಿರುತ್ತೆ. ಸೊ ನಮ್ಮನ್ನ ಎಲ್ಲೋ ಒಂದು ಮೂಲೆ ಗುಂಪು ಮಾಡ್ಬಿಟ್ಟು ಕೊನೆಯಲ್ಲಿ ಇವಂದು ಒಂದು ಇರಲಿ ಮಾತಾಡು ಅಂತ ಬಿಟ್ಟಾಗ ನಾವು ಓಕೆ ಬ್ಯಾಲೆನ್ಸ್ಡ್ ಆಗಿ ಸುಮ್ಮನೆ ಆಗ್ಬಿಡ್ತೀವಿ. ನಮ್ಮ ಟೀಮಲ್ಲೂ ಅಷ್ಟೇ ಯಾವ್ದಾದ್ರು ಇವೆಂಟ್ ಇದ್ರೆ ನಮ್ಮ ಮೋಹಿತ್ ಬ್ರೋ ಫಸ್ಟ್ ಇವನ್ನೇ ಕರೆಯೋದು, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಅಂತ. ಮೈಕ್ ಕೊಟ್ರೆ ನಿಲ್ಸೋದೇ ಇಲ್ಲ. ಇವನಿಂದ ನಾನು ನಿಂತ್ಕೊಂಡಿರ್ತೀನಲ್ಲ, ಇವನು ಇಷ್ಟೆಲ್ಲ ಮಾತಾಡ್ತಾನೆ, ನಾನು ಏನಪ್ಪ ಮಾತಾಡ್ಲಿ ಅಂತ ಯೋಚನೆ ಅಂದ್ರೆ ವಿಚಾರವಾಗಿ ಮಾತಾಡ್ಬೇಕು ಅಂದ್ರೆ ನಾನು ಜಾಸ್ತಿ ಚೆನ್ನಾಗಿ ಅಂದ್ರೆ ಮಾತಾಡ್ತಾ ಇರ್ತೀನಿ. ಅಂದ್ರೆ ನಮ್ಗೆ ಪ್ರಾಮುಖ್ಯತೆ ಇರ್ಬೇಕಷ್ಟೇ ಅಲ್ಲಿ. ಅಂದ್ರೆ ನೀವಿಬ್ರು ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದಾಗ ನೀವು ಹೇಳ್ಬೇಕು ಅನ್ಕೊಂಡಿರೋದನ್ನ ಇವ್ರು ಇಲ್ಲ ಹೇಳ್ತೀನಿ, ನಾನು ಹೇಳ್ತೀನಿ. ನಗದ್ ನೋಡಿ ಆಕ್ಚುಲಿ ಎಲ್ಲ ಇವಾಗ ಬೀರೂರ್ಗೆ ಹೋಗಿದ್ವಲ್ಲ ನಾವು, ಯಾವ ಫಂಕ್ಷನ್ ಆಯಿತು, ನಮ್ಮ ಅಂತರ್ಘಟ್ಟಮ್ಮ ಜಾತ್ರೆ ಫಂಕ್ಷನ್ ಅಲ್ಲಿ ಸ್ಟೇಜ್ ಮೇಲೆ ಹೋಗಿದ್ವಿ. ಡೈಲಾಗ್ ಹೇಳಿ ಅಂತಾರೆ. ಸೊ ನಾವಿಬ್ರು ಡೈಲಾಗ್ ಹೇಳ್ತೀವಿ. ಫಸ್ಟ್ ಇವ್ನು ಮಾತಾಡ್ತಿದ್ದಾಗ ನಾನು ನೋಡೋದು ಇಷ್ಟೆಲ್ಲ ಪಾಯಿಂಟ್ಸ್ ಹೇಳ್ತಾರೆ, ನನಗೆ ಸ್ಟೇಜ್ ಫಿಯರ್ ಇದೆ. ಸೊ ಹಿಂಗೆ ನೋಡ್ತಾ ಇದ್ರೆ ನಾನು ಏನೆಲ್ಲ ಕವರ್ ಮಾಡಲಿ ಇದರಲ್ಲಿ ಅಂತ ಇವನ್ನೆಲ್ಲ ಮುಗಿಸ್ಬಿಟ್ಟು ಬರ್ತಾನೆ. ನಾನು ಹೋಗ್ತೀನಿ ಮೈಕ್ ಇಟ್ಕೊಂಡ್ರೆ ಇವ್ನು ನಗ್ತಾ ಇರ್ತಾನೆ, ಮಾತಾಡೋಕ್ಕೆ ಬಿಡಲ್ಲ. ಎಲ್ಲೋ ಬೇಗ ಮುಗಿಸೆ ಆಯಿತು, ಇದೆಲ್ಲ ಗೈಸ್ ಇದೆಲ್ಲ ಪ್ರಿಪೇರ್ ಆಗಿ ಬಂದಿರೋದು ಅಂತ ಮೊನ್ನೆ ಅನುಶ್ರೀ ಅವ್ರ ಇಂಟರ್ವ್ಯೂಲು ಅಷ್ಟೇ ಹಂಗೆ ಇಲ್ಲ. ಸೊ ಕಾಲು ಎಳೆಯೋದ್ರಲ್ಲಿ ಎಕ್ಸ್ಪರ್ಟ್ ಇವನು.